ಚಿರತೆಯ ಹೆಜ್ಜೆ ಗುರುತು. ಯಜಮಾನ್ರೆ ಬನ್ನಿ ಬನ್ನಿ ಸೈಡ್ ಬನ್ನಿ. ಕಾಡಂದಿಯ ರೆಕ್ಕೆ. ಪಂಚಾಯತಿ ಯಾವುದಂದ್ರೆ ಚಿರತೆ ಸೆರೆ ಸಿಕ್ಕ ಮಾಡಿಲ ಗ್ರಾಮ. ಇಲ್ಲ ಹಿಂಗ್ ಬಂದಿದ್ದು ಮಗ ಕೊಟ್ಟಿತ್ತು. ಈಗ ತರಿಕೊಂಬಿಡಿ. ನೆನ್ನೆ ಎಲ್ಲ ಕಟ್ಟಿಗಾಗಿ ಹೋಗಿ ಜಾಗ ನೋಡ್ಕೊ ಬಂದಿದ್ರು. ಅದ್ರ ಲೋಡ್ ಮಾಡಿ ಇವತ್ತು ಮಾಡ್ತಾರೆ ಅಂತ ಅನ್ಕೊಂಡ್ರಿಲ್ಲ ನಾನು. ಮಾರದೆ ಬಾರು ಅಣ್ಣ ನೀವು ಹುಷಾರು ನೆನ್ನೆ ಇತ್ತು ಆಲ್ರೆಡಿ ಆ ಕಡೆ ಹೇಳ್ತೇನಾ ಸಂದೇಲಿ ಕಾಣ್ಬತ್ತದ ಒಬ್ರು ಈಗ ತೋರಿಸ್ತ ಬೆಳಕ್ ಬಿಡಿದ್ರ ಒಂಚೂರ ಚೂರ್ ಫೇಸ್ ಈ ಕಡೆ ಮಾಡ್ಲ ಗ್ರಾಮದಿಂದ 7ನೇ ತಾರೀಕು ನಮ್ಮ ಜಮೀನ್ ಹತ್ರ ಕಳೆ ಔಷಧಿ ಆಗಕ್ಕೆ ಅಂತೇಳಿ ಗದ್ದೆ ಹತ್ರ ಬಂದಾಗ ಆ ಗದ್ದೆ ಪಕ್ಕದಲ್ಲಿ ನಮ್ಮ ಗದ್ದೆ ಪಕ್ಕದಲ್ಲಿ ಹಳ್ಳಗಳೈತೆ, ಹಳ್ಳಗಳ ಹತ್ರ ಮೆಳೆಗಳೈತೆ. ಆ ಮೆಳೆಗಳ ಹತ್ರ ಚಿರತೆ ಇದ್ದದ್ದು ನಾನೇ ಕಣ್ಣಾರ ನೋಡಿದೆ. ಆಮೇಲೆ ನಮ್ಮ ಚೇತನಕ್ಕೆ ಫೋನ್ ಹಾಕ್ತೆ, ಮತ್ತೆ ನಂದೀಶ್ ಕುಮಾರ್ಗೆ ಫೋನ್ ಹಾಕ್ತೆ, ಮತ್ತೆ ದುದ್ದೋದವ್ರೊಬ್ರು ನಮ್ಮ ಸ್ನೇಹಿತರು ಅವರು ಎಲ್ಲ ಬಂದರು. ಆಮೇಲೆ ಅಲ್ಲಿ ಸ್ಪಾಟ್ಗೆ ಇದು ಈ ಕೊಡ್ಲಿ ಎಲ್ಲ ತಗೊಂಡು ಹೋಗೋದಕ್ಕೆ ಅವು ಹೊರಟ್ಬಿಟ್ಟು ಆಮೇಲೆ ಲೋಕೇಶ್ ಸರ್ಗೆ ಫೋನ್ ಮಾಡಿ, ಸರ್ ಇಲ್ಲ ಸರ್ ನಾವು ಈಗ ಕಾಲುವೆ ನೀರನ್ನು ನಿಲ್ಲಿಸಿದ್ದಾರೆ, ಪಂಪ್ ಸೆಟ್ಗಳೆಲ್ಲ ಹಳ್ಳದ ಮಗ್ಲಲ್ಲಿ ಇರೋದ್ರಿಂದ ನಾವು ಪಂಪ್ ಸೆಟ್ಗಳ ಹತ್ರನೂ ಹೋಗೋಕ್ಕಾಗ್ತಾಯಿಲ್ಲ, ದಯವಿಟ್ಟು ನಮಗೆ ವ್ಯವಸ್ಥೆ ಮಾಡಿಕೊಡ್ಲೇಬೇಕು ಅನ್ನೋದಕ್ಕೆ ಅದ್ರ ಮಾಡಗೆ ಎಷ್ಟೊತ್ತಾರಾಗಲಿ ನಾನು ತಂದು ವ್ಯವಸ್ಥೆ ಮಾಡಿಕೊಡ್ತೀನಿ ಕಣಪ್ಪ ಅಂತ ಹೇಳಿದ್ರು. ಅವ್ರ ಮಾತಿನಂತೆ ನಡ್ಕೊಂಡ್ರು. ಈಗ ಬಿದ್ದಿದೆ, ಇನ್ನೂ 3 ಮರಿಗಳೈತೆ, ಅದನ್ನು ಹಿಡಿಯೋದಕ್ಕೆ ಸಹಕಾರ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ತೆ. ನಾವು ಮಾಡ್ಲ ಗ್ರಾಮದವ್ರು ಚೇತನ್ ಅಂತ. ನಮಗೆ ಇಲ್ಲಿ ಚಿರತೆ ಓಡಾಡ್ತದೆ ಅಂದ್ಬಿಟ್ಟು ತುಂಬ ಭಯ ಇತ್ತು. ಮತ್ತು ಮೊದಲೊಂದ್ಸರಿ ಇದೇ ಥರ ಅಲ್ಲಿ ಬೋನ್ ಇಟ್ಟಿದ್ರು, ಅದು ಚಿರತೆಗಳು ನಾಯಿಗಳೆಲ್ಲ ಹೊಡೆದಿತ್ತು. ಆ ಬೋನ್ ಇಟ್ಟಿದ್ರು 2 ದಿನ ನಾಯಿ ಬಿಡ್ದೇನೆ ಚಿರತೆ ಬಿದ್ದಿಲ್ಲ. ಈ ಕಡೆನೂ ಸುಮಾರು ನಾಯಿಗಳೆಲ್ಲ ಹೊಡೆದಿತ್ತು. ಮತ್ತು ಈಗ ಇಲ್ಲಿ ನಾಟಿ ಗಿಟಿ ಎಲ್ಲ ಆಯ್ತಾಯ್ತಲ್ಲ, ತೇವ್ರಿ ಎಲ್ಲ ಹೊಸ ತೇವ್ರಿ ಎಲ್ಲ ಹಾಕಿದ್ದು ಮೇಲ್ಗಡೆ ಇಲ್ಲಿ ಕೆಲಸ ಮಾಡ್ತಾಯಿದ್ದು. ಆಮೇಲೆ ನಮ್ಮ ಮಾವರು ಕೆಳಗಡೆ ನೀರು ಕಟ್ಕೊಂಡಿದ್ರು. ಬೆಳಗ್ಗೆ ಹೊತ್ತಂತೆ ಗದ್ದೆ ಹತ್ರ ಬಂದವ್ರೆ ಚಿರತೆ ಹೆಜ್ಜೆ ಗುರುತುಗಳು ಮರಿಗಳೆಲ್ಲ ಹಿಂದೆ ಓಡಾಡಿರೋದು ಗುರ್ತೆಲ್ಲ ಇದೆ ಅಂತಂದ್ರು. ಆಮೇಲೆ ಹೋಗ್ಬಿಟ್ಟು ಐಡೆಂಟಿಫಿಕೇಶನ್ ಮಾಡಿ ಫೋಟೋ ತೆಗೆದ್ಬಿಟ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸರ್ಗೆ ಎಲ್ಲ ಕಳಿಸ್ಕೊಟ್ಟು ಫೋಟೋನ ನೋಡಿ ಸರ್ ಇದು ಚಿರತೆನೇ ಅನ್ನಿಸ್ತದೆ ಅಂದ್ಬಿಟ್ಟು. ಆಮೇಲೆ ಇವರು ಅದನ್ನು ಫೋಟೋ ಗಿಟ ಎಲ್ಲ ನೋಡಿ ಇದು ಪಕ್ಕ ಚಿರತೆ ಗುರ್ತೇನೆ ವ್ಯವಸ್ಥೆ ಮಾಡುವ ಅಂದ್ಬಿಟ್ಟು ಆಮೇಲೆ ತಿರ್ಗಿ ಅದಾದ ಇವರು ಫೋನ್ ಮಾಡಿ ಹೇಳ್ದು. ಅದಾದಮೇಲೆ ತಿರ್ಗಿ ಮತ್ತೆ ನಮ್ಗೆ ಇಲ್ಲಿ ಬರೋಕ್ಕೆಲ್ಲ ಭಯ ಆಯ್ತಿತ್ತು, ಹೆಂಗೆ ಹೋಗೋದಿಲ್ಲ ಚಿರತೆ ಅದಿಲ್ಲ ಅಂದ್ಬಿಟ್ಟು. ಆಮೇಲೆ ಅಲ್ಲಿ ಬಂದ್ಬಿಟ್ಟು ಒಂದಿನ ಅಲ್ಲಿ ನಿಂತಿದ್ದು. ಆಮೇಲೆ ಸೌಂಡ್ ಕೇಳಿಸ್ತು, ಬೆಳಿಗ್ಗೆ ಸೌಂಡ್ ಕೇಳಿಸ್ತು. ಆಮೇಲೆ ಭಯ ಬಿದ್ದು ಅಲ್ಲಿಗೂ ಹೋಗ್ದೇನೆ ಸರ್ ಇಡ್ಲೇಬೇಕು ಬೋನ್ ಅಂದ್ಬಿಟ್ಟು 3 ಮರಿಗಳೈತೆ, ಗುಟ್ಟು ಗಿಟ್ಟೆಲ್ಲ ಅಲ್ಲೇ ಐತೆ, ಇದನ್ನು ದೂರ ಬಿಟ್ಕೊಡಿ. ರೈತರಿಗೊಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಳ್ಳೇದು ಮಾಡ್ಕೊಡೋರೆ.
ಮಾಡ್ಲ ಗ್ರಾಮದಿಂದ ಚೇತನ ಮತ್ತು ಇಲ್ಲಿ ಗ್ರಾಮಸ್ಥರು ಎಲ್ಲ ಸುತ್ತಮುತ್ತ ಸುಮಾರು ದಿನದಿಂದ ಇಲ್ಲಿ ಚಿರತೆ ಗಲಾಟೆ ಇದೆ. ಚಿರತೆ ಕಾಣಿಸ್ತಾ ಇದೆ, ನಾವು ನೀರು ಕಟ್ಟಲಿಕ್ಕೆ ಆಗಲ್ಲ, ರೈತರು ವ್ಯವಸಾಯ ಮಾಡೋಕ್ಕಾಗಲ್ಲ ಅಂತೇಳಿ ನಮ್ಮ ಐಆರ್ ಆಫೀಸರ್ಗೆ ಕಂಪ್ಲೇಂಟ್ ಮಾಡ್ತಾರೆ ಅವರು ಒಂದ್ಸಲ. ನಮ್ಮ DCF ಅವರು ಮತ್ತು SF ಅವರು ಮತ್ತು ನಮ್ಮ ಮುಖ್ಯವಾಗಿ ನಮ್ಮ RFO ಮೇಡಮ್ ಅವರ ಗಮನಕ್ಕೆ ತಂದಾಗ ನಾನು ಸ್ಥಳ ಪರಿಶೀಲನೆ ಮಾಡಿ ಇಲ್ಲಿ ಚಿರತೆ ಇರೋದು ಖಚಿತಪಡಿಸ್ಕೊಂಡು 8ನೇ ತಾರೀಕಲ್ಲಿ 8/3 ನಾನು ಬೋನ್ನ ಶಿಫ್ಟ್ ಮಾಡಿಸ್ಕೊಡ್ತೀನಿ ಇಲ್ಲಿಗೆ. ಇವತ್ತು 11 3 ಡೇಸ್ಗೆ ಚಿರತೆ ಕ್ಯಾಪ್ಚರ್ ಆಗಿದೆ. ಇದು ಮಂಡ್ಯದಲ್ಲಿ ನಾನು ಬಂದಮೇಲೆ 4ನೇ ಚಿರತೆ ಕ್ಯಾಪ್ಚರ್ ಮಾಡ್ಕೊಂಡು ಇಲ್ಲಿ ರೈತರು ಇನ್ಮೇಲೆ ಸ್ವಲ್ಪ ನೆಮ್ಮದಿರಲಿ ಅಂತ. ಮಂಡ್ಯದ ಪ್ರಮುಖ ಬೆಳೆ ಕಬ್ಬಾಗಿರೋದ್ರಿಂದ ಕಬ್ಬಿನಲ್ಲಿ ಚಿರತೆಗಳು ಸಾಮಾನ್ಯವಾಗಿ ವಾಸ ಮಾಡ್ತದೆ. ಪಾಪ್ಯುಲೇಷನ್ ಜಾಸ್ತಿ ಆಗಿದೆ. ನಾವು ಸಾಧ್ಯವಾದಷ್ಟು ಅರಣ್ಯ ಇಲಾಖೆಯವರು ರೈತರಿಗೆ ಅನುಕೂಲ ಅಂತ ರೀತಿಯಲ್ಲಿ ಚಿರತೆಯನ್ನು ಕ್ಯಾಪ್ಚರ್ ಮಾಡಿ ಇದು ದೂರಕ್ಕೆ ಬಿಡುವಂಥ ವ್ಯವಸ್ಥೆನ ನಮ್ಮ ಆಫೀಸರ್ ಮಾರ್ಗದರ್ಶನ ಮಾಡ್ತೀವಿ.